ಅದು ನೋಡಿಲ್ಲ ಬರ್ತಕ್ಕಂಥದ್ದು ಏನಿಲ್ಲ ಮಾಹಿತಿ ಬಂದೆ ಮೊಬೈಲ್ ನಂಬರ್ कर्नाटक राज्य सरकारी नौकरर संघಕ್ಕೆ बोलो भारत माता की बोलो भारत माता की बोलो भारत माता की बोलो भारत माता की ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘಕ್ಕೆ ನೆರೆದಿರುವ ಎಲ್ಲ ನನ್ನ 8/9/2025 ಶ್ರೀ CS ಶಿವಲಿಂಗಪ್ಪ ಮತ್ತು ಇತರರು ನೀಡಿರುವ ದೂರನ್ನು ಖಂಡಿಸಿ ಇವತ್ತು ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೆಂದು ಮನವಿ ಪತ್ರ ನೀಡ್ತಾ ಇದ್ದೀವಿ. ಮನವಿ ಪತ್ರ ಹೀಗಿದೆ: AS ಶಿವಲಿಂಗಪ್ಪ ಮತ್ತು ಇತರರು ದುರುದ್ದೇಶ ನೀಡಿರುವ ದೂರನ್ನು ಖಂಡಿಸುವ ಕುರಿತು ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ನೌಕರರಿಗೆ ಈ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ಶ್ರೀ AS ಶಿವಲಿಂಗಪ್ಪ ಹುಣಸಘಟ್ಟ ಮತ್ತು ಇತರರು ಹೊನ್ನಾಳಿ ತಾಲೂಕು ಇವರು ಹೊನ್ನಾಳಿ ತಾಲೂಕು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸಮನ್ವಯ ವೇದಿಕೆ STMC ಸಂಘದ ಹೆಸರಿನಲ್ಲಿ ದಿನಾಂಕ 8/9/2025 ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ದೂರನ್ನು ಸಲ್ಲಿಸುವುದು ಸರಿಯಷ್ಟೇ. ಒಂದು, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಬೆಳಿಗ್ಗೆ 9:30ಕ್ಕೆ ಬಯೋಮೆಟ್ರಿಕ್ ಕೊಟ್ಟು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಹೋಗುತ್ತಾರೆ. ಪುನಃ ಮಧ್ಯಾಹ್ನ ಸಂಜೆ ಬಂದು ಬಯೋಮೆಟ್ರಿಕ್ ಕೊಟ್ಟು ಹಾಜರಾತಿ ತೋರಿಸುತ್ತಾರೆ ಎಂದು ದೂರಿರುತ್ತಾರೆ. ಎರಡನೇದು, ಸದರಿಯವರು ಮನವಿಯನ್ನು ಸಲ್ಲಿಸಿ ದೃಶ್ಯ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸರ್ವ ಶಿಕ್ಷಕರು ಶಾಲೆಗೆ ಹೋಗದೆ ಸರಿಯಾಗಿ ಪಾಠ ಪ್ರವಚನ ಮಾಡದೇ ಇರುವುದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳನ್ನು ಬಿಡಿಸಿ ಖಾಸಗಿ ಶಾಲೆಗಳಿಗೆ ದಾಖಲಿಸುತ್ತಿದ್ದಾರೆ ಎಂದು ಆರೋಪಿಸಿರುತ್ತಾರೆ. ಅವರು ಏನು ಇದು ಮಾಡಿದ್ದಾರೆ, ನಾವು ಕೇಳ್ಕೊಂತಾರೆ ಇವರಿಗೆ ಮಾನ್ಯ ಶಿಕ್ಷಣಾಧಿಕಾರಿಗಳಲ್ಲಿ ಈ ಮೇಲಿನ ಆಪಾದನೆಗಳನ್ನು ಮಾಡಿರುವ ಶಾಲಾಭಿವೃದ್ಧಿ ಮತ್ತು ಮೇಲ್ವಸ್ತುವಾರಿ ಸಮಿತಿ ಸಮನ್ವಯ ವೇದಿಕೆ ಈ ಸಂಘವು ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಘವೇ? ಪಡೆದಿದ್ದಲ್ಲಿ ಇದರ ಅಧಿಕಾರ ವ್ಯಾಪ್ತಿಗಳೇನು ಎಂಬುದರ ಬಗ್ಗೆ ತಿಳಿಸಲು ಮನವಿ ಮಾಡುತ್ತೇವೆ. ಸದರಿ ಸಂಘದವರು ಮೇಲಿನ 2 ಆಪಾದನೆ ಮಾಡಿರುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಅವರ ಹತ್ತಿರ ಅವಳಿ ತಾಲೂಕಿನ ಸರ್ವ ಶಿಕ್ಷಕರು ಬಯೋಮೆಟ್ರಿಕ್ ನೀಡಿ ಸ್ವಂತ ಕಾರ್ಯ ಮಾಡಿಕೊಳ್ಳಲು ಬಂದಿದ್ದರ ಬಗ್ಗೆ ನೈಜ ಮತ್ತು ನಿಖರ ದಾಖಲಾತಿ ಏನಿವೆ ಎಂಬುದನ್ನು ನಮಗೆ ನೀಡಲು ಕೋರುತ್ತೇವೆ. ತಾಲೂಕಿನ ಸರ್ವ ಶಿಕ್ಷಕರು ಶಾಲೆಗೆ ಹೋಗದೆ ಪಾಠ ಪ್ರವಚನ ಮಾಡದೇ ಇರುವುದರಿಂದ ಎಷ್ಟೋ ಪೋಷಕರು ಮಕ್ಕಳನ್ನು ಶಾಲೆ ಬಿಡಿಸಿ ಖಾಸಗಿ ಶಾಲೆಗೆ ಸೇರಿಸಿದ್ದಾರೆ. ಹಾಗೂ ಇದರ ಬಗ್ಗೆ ಪೋಷಕರು ತಮಗೆ ನೀಡಿರುವ ದೂರುಗಳೆಷ್ಟು ಎಂಬುದರ ಬಗ್ಗೆ ನೈಜ ಮತ್ತು ನಿಖರ ಸಂಖ್ಯೆ ಹಾಗೂ ದಾಖಲಾತಿ ನೀಡುವುದು. ಈ ಮೇಲ್ಕಂಡ ದಾಖಲಾತಿ ಹಾಗೂ ಮಾಹಿತಿಯನ್ನು ಸದುಪಯೋಗ ನೀಡದೆ ಕೇವಲ ಆಪಾದನೆ ಮಾಡಿದಲ್ಲಿ ಅದು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸರ್ವ ಶಿಕ್ಷಕರ ಮೇಲೆ ಮಾಡಿದ ದುರುದ್ದೇಶ ಆಪಾದನೆ ಆಗಿದ್ದು, ಇದರಿಂದ ಅವಳಿ ತಾಲೂಕಿನ ಸರ್ವ ಶಿಕ್ಷಕರ ಆತ್ಮಸ್ಥೈರ್ಯ ಕುಸಿದಿದ್ದು ನೈತಿಕ ಹಾಗೂ ಮಾನಸಿಕವಾಗಿ ಕುಗ್ಗಿರುತ್ತಾರೆ. ಅಷ್ಟೇ ಅಲ್ಲದೆ ಹಲವಾರು ಶಿಕ್ಷಕರು ಮನೆಗಳಿಂದ ಸಭೆಯಲ್ಲಿ ಶ್ರೀ AS ಶಿವಲಿಂಗಪ್ಪನವರು ಹಲವಾರು ಶಾಲೆಯ ತರಗತಿಗಳಿಗೆ ಹೋಗಿ ಅತಿಕ್ರಮಣ ಪ್ರವೇಶ ಮಾಡುವುದು, ಮಹಿಳಾ ನೌಕರರ ಛಾಯಾಚಿತ್ರವನ್ನು ಸೆರೆ ಹಿಡಿಯುವುದು, ಮುಖ್ಯ ಶಿಕ್ಷಕರ ಅಧಿಕಾರಿ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂಬುದು ಹಲವಾರು ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತಿಳಿಸಿರುತ್ತಾರೆ. ಆದುದರಿಂದ ಈ ಮೂಲಕ ಎಲ್ಲ ಅಂಶಗಳನ್ನು ತಾವುಗಳು ಪರಿಶೀಲಿಸಿ ಶಾಲೆ ಹಾಗೂ ತರಗತಿಗಳಿಗೆ ಅತಿಕ್ರಮಣ ಪ್ರವೇಶ, ಮುಖ್ಯ ಶಿಕ್ಷಕರ ಅಧಿಕಾರ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ಹಾಗೂ ದೃಶ್ಯ ಮಾಧ್ಯಮಗಳ ಮೂಲಕ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಆಧಾರರಹಿತ ಆಪಾದನೆ ಮಾಡುತ್ತಿರುವ ಶ್ರೀ AS ಶಿವಲಿಂಗಪ್ಪ ಮತ್ತು ಇತರರ ಮೇಲೆ ಕಠಿಣ ಕ್ರಮ ಕೈಗೊಂಡು ಅವಳಿ ತಾಲೂಕಿನ ಶಿಕ್ಷಕರ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಿ ಸ್ವತಂತ್ರವಾಗಿ ನಿರ್ಭಯವಾಗಿ ಪಾಠ ಪ್ರವಚನ ಮಾಡಲು ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್. ನೌಕರರ ಸಂಘ ವತಿಯಿಂದ ಪ್ರಪ್ರಥಮವಾಗಿ ನಮಗೆ ಈ ಒಂದು ಮನವಿಯನ್ನು ನೀಡಿದಂತೆ ಈಗಾಗಲೇ ಮೋಸ್ಟ್ಲಿ ಏನಂತ ಅದಕ್ಕೆ
ಅಲ್ಲ ನಮ್ಮ ಇದ್ರದ್ದೇ ಪ್ರತಿಕ್ರಿಯೆಯ ರೂಪದಲ್ಲಿ ಇದನ್ನು ಸ್ವೀಕಾರ ಮಾಡಿ ಈಗೇನು ನೀವು ಹೇಳಿದ್ರೆ ಆ ವ್ಯಕ್ತಿ ಕೊಟ್ಟಿದ್ದು ನಮ್ಮ ಕೈಯಲ್ಲೇ, ಈಗ ಮನವಿ ಕೊಡ್ತಾ ಇರೋದು ನಮ್ಮ ಕೈಯಲ್ಲಿ ಪ್ರತ್ಯಾರೋಪವಾಗಿ ವಿಚಾರಗಳನ್ನ ಈಗ ಅವತ್ತು ವಿಚಾರವನ್ನ ಅವ್ರೇನು ಬಂದಿದ್ರು ಅವಾಗೂ ಅದೇ ವಿಚಾರವನ್ನ ಹೇಳಿದ್ದೆ. ಸೊ ಇಲ್ಲಿರುವಂಥ ನೀವೇನು ಇದಾಗಿದ್ರು ನಮ್ಮ ಇಲಾಖೆ ನಿಯಮದಡಿ ಇರುವಂಥ ವಿಚಾರಗಳಿದ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಇಲಾಖೆ ಮೀರಿ ಮಾಡಿದ್ರೆ ಅದಕ್ಕೇನಾದ್ರು ನಾವು ಕ್ರಮ ಕೈಗೊಳ್ಳೋಕ್ಕೆ ನಮ್ಮ ಮನವಿಯಿಂದ ಇರುತ್ತೆ ಅಂತ ಹೇಳ್ತೇವೆ. ಸೊ ಅದನ್ನು ನೀವು ಹೇಳಿದಂತೆ ಈಗ ಸಂಘದ ಒಂದು ಇದನ್ನು ಫಸ್ಟು ಕೇಳ್ತಿದ್ದಾರೆ. ಸೊ ಆ ಸಂಘದ ಇದನ್ನು ನಾವು ಕೇಳಲಿಕ್ಕೆ ನಾವು ನಮ್ಮಿಂದ ಒಂದು ಪತ್ರವನ್ನು ಮಾಡ್ತೇವೆ. ಸೊ ಜೊತೆಗೆ ನಮಗೆ ಯಾಕೆಂದರೆ ಯಾವುದೇ ಒಂದು ಪತ್ರ ವ್ಯವಹಾರ ಬಂದರೂ ಸಹ ನಾವು ಅದಕ್ಕೆ ಪ್ರತಿಕ್ರಿಯಿಸ್ತೇವೆ ಹೊರತು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಈಗ ನೀವು ಕೊಟ್ಟಿದ್ದೀರ ಅದಕ್ಕೋಸ್ಕರ ನಾವು ಪ್ರತಿಕ್ರಿಯೆಯನ್ನು ಮತ್ತೆ ಕೊಡಬೇಕಾಗುತ್ತೆ. ನಾವು ಫಸ್ಟ್ ಕೊಟ್ಟಾಗ ಅವ್ರಿಗೆ ನಿಮ್ಮ ಸಂಘದ ಇದನ್ನು ತೋರಿಸಿ ಇರೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಶಿಕ್ಷಕರ ಸಂಘಗಳು ಬೇಕಾದಷ್ಟಿದ್ದಾರೆ, ಯಾವನ್ನೂ ಸಹ ನಾವು ಕಾಮೆಂಟ್ ಮಾಡಿ ಕೊಡೋಕ್ಕಾಗಲ್ಲ. ನಮಗೆ ನೀವು ಕೊಟ್ಟಿರುವಂಥ ವಿಚಾರದಲ್ಲಿ ಇದಕ್ಕೆ ನಾವು ಸೂಕ್ತವಾಗಿ ನಾವು ವಿಚಾರವನ್ನು ತಗೊಳ್ತೇವೆ, ಮಾಹಿತಿಯನ್ನು ತಗೊಳ್ತೇವೆ. ಸೊ ನೆಕ್ಸ್ಟ್ ಆಪಾದನೆ ಮಾಡಿರೋವು ಗುರುತರ ಆಪಾದನೆಗಳು ಏನಿದಾವೋ ಆಪಾದನೆಗಳಿಗೆ ತದ್ವಿರುದ್ಧ ಇದ್ದಾಗ ಸೊ ನಾವೇನು ಕಾನೂನು ನಮ್ಮ ಇಲಾಖೆ ನಿಯಮದಡಿ ಯಾವ ರೀತಿ ಕ್ರಮ ಕೈಗೊಳ್ಬೋದು ಅದನ್ನು ನಾವು ಮಾಡಲಿಕ್ಕೆ ಸಮರ್ಥರಾಗ್ತೀವಿ. ನಾವು ಇದನ್ನು ವಿಚಾರವನ್ನು ಅವ್ರು ಕೊಟ್ಟಾಗೂ ಸಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೆ. ಸೊ ಅದಕ್ಕೆ ಸಮಂಜಸವಾಗಿ ನಾವು ಅದನ್ನು ಮಾತಾಡಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಸಹ ನಾವು ಡಿಸ್ಕಷನ್ ಮಾಡಿ ಇದಕ್ಕೇನು ನಾವು ಪ್ರತಿಕ್ರಿಯೆ ಮಾಡಬೇಕು ಅದನ್ನೆಲ್ಲವನ್ನು ಸಹ ನಾವು ಮಾಡಲಿಕ್ಕೆ ಸಮರ್ಥರಾಗ್ತೀವಿ ಅಂತ ಹೇಳ್ತಾ, ಸೊ ಮುಂದಿನ ಈಗ ನೀವೇನು ಸಮಯ ಕೇಳಿದ್ರು ಆ ಸಮಯದೊಳಗೆ ನಾವು ನಿಮ್ಮ ಮಾಹಿತಿಯನ್ನು ತಲುಪಲಿಕ್ಕೆ ನಾವು ಎಲ್ಲವನ್ನು ಕ್ರಮವನ್ನು ಕೈಗೊಳ್ತೇವೆ. ಹಾಗೆ ಹೀಗಾಗಿ ಕರ್ಮಸೇನರು ಒಂದು ದೂರನ್ನು ನೀಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೂ ಸಹ ನಾವು ಆದಷ್ಟು ಬೇಗನೆ ಅನುಮತಿಯನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಸೊ ಯಾವ ಕ್ರಮವನ್ನು ಸಹ ನಾವು ಕೈಗೊಳ್ಳುತ್ತೇವೆ ಎಲ್ಲವನ್ನು ಸೂಕ್ತವಾಗಿ ಕೈಗೊಳ್ಳೋಕ್ಕೆ ಅವಕಾಶ. ಸರ್ ನಿಮಗೊಂದು ಪ್ರಶ್ನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘಕ್ಕೆ, ಸುಳ್ಳು ಆರೋಪ ಮಾಡುತ್ತಿರುವ ಎ ಶಿವಲಿಂಗಪ್ಪಕ್ಕೆ, ಸುಳ್ಳು ಆರೋಪ ಮಾಡುತ್ತಿರುವ ಎ ಶಿವಲಿಂಗಪ್ಪಕ್ಕೆ ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ. ಅವರಿಗೆ ಗಮನಕ್ಕೆ ಶ್ರೀ ಎಎಸ್ ಶಿವಲಿಂಗಪ್ಪ ಮತ್ತು ಇತರರು ದುರುದ್ದೇಶ ನೀಡಿರುವ ದೂರನ್ನು ಖಂಡಿಸುವ ಕುರಿತು ಈ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀ ಎಎಸ್ ಶಿವಲಿಂಗಪ್ಪ ಹುಣಸಘಟ್ಟ ಮತ್ತು ಇತರರು ಹೊನ್ನಾಳಿ ತಾಲೂಕು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸಮನ್ವಯ ವೇದಿಕೆ ಸಂಘದ ಹೆಸರಿನಲ್ಲಿ ದಿನಾಂಕ 8/9/2025 ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸುವುದು ಸರಿಯಷ್ಟೇ. ಹೊನ್ನಾಳಿ ಮತ್ತು ಅವರು ನೀಡಿರ್ತಕ್ಕಂಥ ದೂರುಗಳು: ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೆಳಗ್ಗೆ 9:30ಕ್ಕೆ ಬಯೋಮೆಟ್ರಿಕ್ ಕೊಟ್ಟು ತಮ್ಮ ವೈಯಕ್ತಿಕ ಕೆಲಸಕ್ಕೆ ಹೋಗುತ್ತಾರೆ. ಪುನಃ ಮಧ್ಯಾಹ್ನ ಅಥವಾ ಸಂಜೆ ಬಂದು ಬಯೋಮೆಟ್ರಿಕ್ ಕೊಟ್ಟು ಹಾಜರಾತಿ ತೋರಿಸುತ್ತಾರೆ ಎಂದು ದೂರಿರುತ್ತಾರೆ. ಸದರಿಯವರು ಮನವಿಯನ್ನು ಸಲ್ಲಿಸಿ ದೃಶ್ಯ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸರ್ವ ಶಿಕ್ಷಕರಿಗೂ ಶಾಲೆಗೆ ಹೋಗದೆ ಸರಿಯಾಗಿ ಪಾಠ ಪ್ರವಚನ ಮಾಡದೇ ಇರುವುದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳನ್ನು ಬಿಡಿಸಿ ಖಾಸಗಿ ಶಾಲೆಗಳಿಗೆ ದಾಖಲಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಎರಡು ಮೇಲ್ಕಂಡ ಆಪಾದನೆಗಳಿಗೆ ಸಂಬಂಧಿಸಿದಂತೆ ಈ ಮೇಲಿನ ಆಪಾದನೆಗಳನ್ನು ಮಾಡಿರುವ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸಮನ್ವಯ ವೇದಿಕೆ ಈ ಸಂಘವು ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಘವೇ. ಪಡೆದಿದ್ದಲ್ಲಿ ಇದರ ಅಧಿಕಾರ ವ್ಯಾಪ್ತಿಗಳೇನೆಂಬುದರ ಬಗ್ಗೆ ತಿಳಿಸಲು ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡಿಕೊಡುತ್ತೇವೆ. ಸದರಿ ಸಂಘದವರು ಮೇಲಿನ ಎರಡು ಆಪಾದನೆ ಮಾಡಿರುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಅವರ ಹತ್ತಿರ ಅವಳಿ ತಾಲೂಕಿನ ಸರ್ವ ಶಿಕ್ಷಕರು ಬಯೋಮೆಟ್ರಿಕ್ ನೀಡಿ ಸ್ವಂತ ಕಾರ್ಯ ಮಾಡಿಕೊಳ್ಳಲು ಬಂದಿದ್ದರ ಬಗ್ಗೆ ನೈಜ ಮತ್ತು ನಿಖರ ದಾಖಲಾತಿಗಳು ಏನಿವೆ ಎಂಬುದನ್ನು ನಮಗೆ ನೀಡಲು ದಯವಿಟ್ಟು ಕೋರುತ್ತೇವೆ. ಅದೇ ರೀತಿ ಅವಳಿ ತಾಲೂಕಿನ ಸರ್ವ ಶಿಕ್ಷಕರು ಶಾಲೆಗೆ ಹೋಗದೆ ಪಾಠ ಪ್ರವಚನವನ್ನು ಮಾಡದೇ ಇರುವುದರಿಂದ ಎಷ್ಟು ಪೋಷಕರು ತಮ್ಮ ಮಕ್ಕಳನ್ನು ಶಾಲೆ ಬಿಡಿಸಿ ಖಾಸಗಿ ಶಾಲೆಗೆ ಸೇರಿಸಿದ್ದಾರೆ ಎಂಬುದರ ಬಗ್ಗೆ ಹಾಗೂ ಇದರ ಬಗ್ಗೆ ಪೋಷಕರು ನೀಡಿರುವ ದೂರುಗಳೆಷ್ಟು ಎಂಬುದರ ನೈಜ ಮತ್ತು ನಿಖರ ಸಂಖ್ಯೆ ಮತ್ತು ದಾಖಲಾತಿಗಳನ್ನು ನೀಡುವುದಕ್ಕಾಗಿ ಕೇಳಿಕೊಂಡಿದ್ದೇವೆ. ಈ ಮೇಲ್ಕಂಡ ದಾಖಲಾತಿ ಹಾಗೂ ಮಾಹಿತಿಯನ್ನು ಸದರಿಯವರು ನೀಡದೆ ಕೇವಲ ಆಪಾದನೆ ಮಾಡಿದ್ದಲ್ಲಿ ಅದು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸರ್ವ ಶಿಕ್ಷಕರ ಮೇಲೆ ಮಾಡಿದ ದುರುದ್ದೇಶದ ಆಪಾದನೆ ಆಗಿದ್ದು, ಇದರಿಂದಾಗಿ ಅವಳಿ ತಾಲೂಕಿನ ಸರ್ವ ಶಿಕ್ಷಕರ ಆತ್ಮಸ್ಥೈರ್ಯ ಕುಸಿದಿದ್ದು ನೈತಿಕ ಹಾಗೂ ಮಾನಸಿಕವಾಗಿ ಕುಗ್ಗಿರುತ್ತಾರೆ. ಅಷ್ಟೇ ಅಲ್ಲದೆ ಹಲವಾರು ಶಿಕ್ಷಕರು ಸಭೆಯಲ್ಲಿ ತಿಳಿಸಿರುವಂತೆ ಶ್ರೀ ಎಎಸ್ ಶಿವಲಿಂಗಪ್ಪನವರು ಹಲವಾರು ಶಾಲೆಯ ತರಗತಿಗಳಿಗೆ ಹೋಗಿ ಅತಿಕ್ರಮಣ ಪ್ರವೇಶ ಮಾಡುವುದು, ಮಹಿಳಾ ನೌಕರರ ಛಾಯಾಚಿತ್ರಗಳನ್ನು ತೆಗೆಯುವುದು, ಮುಖ್ಯ ಶಿಕ್ಷಕರ ಅಧಿಕಾರ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಎಂದು ದೂರಿರುತ್ತಾರೆ. ಆದ್ದರಿಂದ ದಯಮಾಡಿ ಈ ಮೇಲ್ಕಂಡ ಎಲ್ಲ ಅಂಶಗಳನ್ನು ತಾವು ಪರಿಶೀಲಿಸಿ ಶಾಲೆ ಹಾಗೂ ತರಗತಿಗಳಿಗೆ ಅತಿಕ್ರಮ ಪ್ರವೇಶ,
ಮುಖ್ಯ ಶಿಕ್ಷಕರ ಅಧಿಕಾರ ವ್ಯಾಪ್ತಿಯನ್ನು ಹಸ್ತಕ್ಷೇಪ ಮಾಡುತ್ತಿರುವ ಹಾಗೂ ದೃಶ್ಯ ಮಾಧ್ಯಮಗಳ ಮೂಲಕ ಹಾಗೂ ಜ್ಯೇಷ್ಠ ಶಿಕ್ಷಣಾಧಿಕಾರಿಗಳಿಗೆ ಆಧಾರರಹಿತ ಆಪಾದನೆ ಮಾಡುತ್ತಿರುವ ಶ್ರೀ ಎಎಸ್ ಶಿವಲಿಂಗಪ್ಪ ಮತ್ತು ಇತರರ ಮೇಲೆ ಕಠಿಣ ಕ್ರಮ ಕೈಗೊಂಡು ಅವಳಿ ತಾಲೂಕಿನ ಶಿಕ್ಷಕರ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಿ ಸ್ವತಂತ್ರವಾಗಿ ನಿರ್ಭಯವಾಗಿ ಪಾಠ ಪ್ರವಚನ ಮಾಡಲು ಅನುವು ಮಾಡಿಕೊಡುವುದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕಾರ್ಯ ಮಾಡಬೇಡಿ. ಕೆಲಸ ಇದೆ, ದೈನಂದಿನ ಕೆಲಸ ಮಾಡಬೇಕಾಗುತ್ತೆ. ಬಿ ಅವರು ಮಾತಾಡ್ತಾರೆ. ಸರ್, ಆ ವ್ಯಕ್ತಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಶಾಲೆಗಳು ಹೋಗ್ತಕ್ಕಂಥ ಸಂದರ್ಭ, ಶಾಲೆಯಲ್ಲಿ ಹೋಗಿ ಇದನ್ನು ಫೋಟೋ ಹೊಡಿತಕ್ಕಂಥದ್ದು ಅಥವಾ ಅವರು ತರಗತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೇರ ಒಳಗೆ ಕ್ಲಾಸ್ ಕೇಳಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಬೇರೆ ರೀತಿ ಆಪಾದನೆ ಮಾಡ್ತಾರೆ ಅಥವಾ ಮಹಿಳಾ ಏನಾದರೂ ಅವ್ರು ವೈಯಕ್ತಿಕ ಏನಾದ್ರು ಹೋಗ್ತಾ ಇದ್ರೆ ಅವರು ಅದನ್ನ ಫೋಟೋ ಸರಿ ಹಿಡಿಯೋದು ಅದನ್ನು ತಗೊಂಡೋಗಿ ನೀವು ಸರಿ ಕಳಿಸೋದು ಇಂಥ ಹಲವಾರು ನಿಮ್ಗೆ ಗೊತ್ತಿದೆ, ಶಾಲೆ ಒಳಗಾಗಲಿ ಕಥೆ ಒಳಗಾಗಲಿ ಅದನ್ನು ಫೋಟೋ ತೆಗೆಯೋದಾಗಲಿ ವಿಡಿಯೋ ತೆಗೆಯೋದಕ್ಕೆ ಅವಕಾಶ ಇದೆ. ಸರ್ಕಾರ ಆದೇಶನ ಇದೆ. ಇಂಥ ನಾವು ಲೀಗಲ್ ಎವಿಡೆನ್ಸ್ ಆಗಿ ತೊಗೊಂತೀವಿ. ಬಿ ಅವರು ಮಾತಾಡ್ತೀವಿ. ಏನೇ ದೈನಂದಿನ ಶಿಕ್ಷೆ ಆಗ್ಲೇಬೇಕು ಸರ್. राज्य सरकार नौकर संघ के राज्य सरकार नौकर संघ